ಎವ್ರಿವನ್. ಸೊ ಇವತ್ತು ನಾನು ಯಾರ ಮನೆಗೆ ಇದ್ದೀನಿ ಅಂತಂದರೆ KP ಪೂರ್ಣಚಂದ್ರ ತೇಜಸ್ವಿ ಸರ್ ಅವರ ಮನೆಯಲ್ಲಿದ್ದೀನಿ. ಅವರು ಯಾರಂತ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಹೆಚ್ಚಾಗಿ ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ ಇರಲ್ಲ. ಅವರು ಸೆಪ್ಟೆಂಬರ್ 8, 1938ರಲ್ಲಿ ಹುಟ್ಟಿದ್ರು. ಹಾಗೆಯೇ ಅವರು ಸತ್ತಿದ್ದು ಏಪ್ರಿಲ್ 5 ಮತ್ತು 2007ರಲ್ಲಿ. ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತು. ಒಟ್ಟಾರೆ ಪೂರ್ಣಚಂದ್ರ ತೇಜಸ್ವಿ ಸರ್ ಹುಟ್ಟಿದ್ದು ಇದೇ ಮನೆಗೆ. ಬನ್ನಿ ಇವಾಗ ಪೂರ್ಣಚಂದ್ರ ತೇಜಸ್ವಿ ಸರ್ ಅವ್ರ ಜೊತೆ ಇದ್ದ ಒಬ್ಬರು ಕೆಲಸಗಾರರು ಶಿವ ಅಂತ ಹೇಳಿ, ಅವರು ನಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಅವ್ರ ಜೊತೆ ಒಡನಾಟ ಆಗಿದ್ದು, ಅವರು ಅನುಭವ ಆಗಿದ್ದು, ಮತ್ತು ಇವಾಗ ಅವ್ರು ಇವಾಗ ನಮಗೆ ಸರ್ ಮನೇನ ತೋರಿಸ್ತಾರೆ. ಮತ್ತು ಏನಾದರೂ ಅವ್ರದ್ದು ನೆನಪು ಆ ಥರ ಏನಾಗಿದ್ರೆ ಅವ್ರು ನಿಮ್ಮ ಹತ್ರ ಹೇಳ್ತಾರೆ. ಬನ್ನಿ ಹೋಗೋಣ. ಇವರು ಇಲ್ಲಿ ಬರೋಕ್ಕಿಂತ ಮೊದಲು ಜನ್ನಾಪುರ ಅಂತ ಹೇಳಿ ಚಿತ್ರಕೂಟ ಅಂತೇಳಿ ಅಲ್ಲಿ ಒಂದು 60 ಎಕರೆ ಅಷ್ಟು ಇತ್ತು. ಅದನ್ನು ಮಾರ್ಕೊಂಡು ಇಲ್ಲಿಗೆ ಬಂದು ಇದು ಕಾಡು ಕೊಂಡ್ಕೊಂಡು ಕಾಡದ್ದು ಎಲ್ಲ ತೋಟ ಮಾಡಿರೋದು. ಇಲ್ಲಿ ಬಂದ ನಂತರ ಈ ಮನೆಯೆಲ್ಲ ಕಟ್ಕೊಂಡಿದ್ದು. ಅವ್ರು ಕಾಡು ಕೊಂಡ್ಕೊಳ್ಬೇಕಾದ್ರೆ ಕಾಡೇ ಇದ್ದಿದ್ದು. ತೋಟ ಮಾಡಿದೆ. ಇದರಲ್ಲಿ ಒಂದು 18 ಎಕರೆ ತೋಟ ಉಂಟು. ಈಗ 3 ಎಕರೆ ಅಡಿಕೆ ಉಂಟು. ಕಾಫಿ, ಮೆಣಸು, ಅಡಿಕೆ ಬೆಳಿತಿದ್ವಿ. ಏಲಕ್ಕಿ ಎಲ್ಲ ಹೋಯ್ತು. ಏಲಕ್ಕಿ, ಬಾಳೆ, ಕಿತ್ಲೆ ಎಲ್ಲ ಹೋಯ್ತು ಮಂಗನ ಕಾಟದಿಂದ. ಈಗ ಅವ್ರು ತೀರ್ಕೊಂಡು 17 ವರ್ಷ ಆಯಿತು. ಈ ಏಪ್ರಿಲಿಗೆ 18 ವರ್ಷ ಆಯ್ತು. 17 ವರ್ಷ ತುಂಬಿ 18 ವರ್ಷ ಆಗ್ತದೆ. ಅಮ್ಮವರು ತೀರ್ಕೊಂಡು 2 ವರ್ಷ 3 ತಿಂಗಳಾಯಿತು. ಅವ್ರಿಗೆ 2 ಜನ ಮಕ್ಕಳು. ಅವ್ರಿಗೆ 3 ಜನ ಹೆಣ್ಮಕ್ಳು. ಇಬ್ರಾಳಿಂದ 3 ಜನ ಹೆಣ್ಮಕ್ಳು ಅವ್ರಿಗೆ. ಈಗ ಅಲ್ಲಿ ಮನೇಲಿ ಯಾರು ಇರ್ತಾರೆ ಇವಾಗ? ಯಾರು ಇರಲ್ವಾ? ಯಾರಿಲ್ಲ. ಅವ್ರ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇದ್ದಾರೆ. ಎಲ್ಲ ಅಲ್ಲಿ ಬೆಂಗಳೂರಲ್ಲೇ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್. ಹೌದಾ? ಅಂದರೆ ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 40 ವರ್ಷ. ಅಂದರೆ ನೀವು ತೇಜಸ್ವಿ ಸರ್ನ ಅವ್ರನ್ನ ನೋಡಿದ್ದೀರಾ? ಮೀನು ಅವ್ರ ಜೊತೆ ಕೆಲಸ ಮಾಡಿ ಲೈಕ್ ಏನಾದರೂ ಒಂದು ಅನುಭವ ಹೇಳ್ತೀರಾ? ಅವ್ರ ಜೊತೆ ನಡೆದಿರೋದು ಏನಾದರೂ ತುಂಬ ನಿಮಗೆ ಆಶ್ಚರ್ಯ ಅನಿಸಿರೋದು? ಮತ್ತು ಅವ್ರದ್ದು ಮತ್ತೆ ನಿಮ್ಮ ಒಡನಾಟ ಹೆಂಗಿತ್ತು? ಒಡನಾಟ ಅಂತ ಹೇಳಿದ್ರೆ ಈಗ ನೀವು ಹೇಗೆ ನನ್ನ ಹತ್ರ ಮಾತಾಡ್ತೀರಾ ಅದೇ ಥರ ನಾನು ಅವ್ರ ಜೊತೆಲಿದ್ದೆ. ಅವ್ರು ನನ್ನ ಜೊತೆಲಿದ್ದಿದ್ದು. ಮತ್ತೆ ಅವ್ರದ್ದು ಹವ್ಯಾಸ ಎಲ್ಲ ಹೇಗಿತ್ತು? ದಿನಚರಿ ನಿತ್ಯ ಅವ್ರದ್ದು ಬೆಳಗ್ಗೆ 8 ಗಂಟೆಗೆ ಹೇಳ್ತಿದ್ರು. ರಾತ್ರಿ ಮಲಗುತ್ತಾ ಇದ್ದಿದ್ದೆ ಲೇಟು. ಮಲಗುತ್ತೆ 1 ಗಂಟೆ 2 ಗಂಟೆ ಆಗುತ್ತೆ ಮಲಗತ್ತಿದ್ದು. 8 ಗಂಟೆಗೆ ಎದ್ದು ಬಿಡೋರು. ಎದ್ದರೆ ಬೆಳಿಗ್ಗೆ ಎದ್ದಿದ್ದು 1 ಲೋಟ ಟೀ ಕುಡಿಯೋರು. ಅದರ ನಂತರ ಅವ್ರ ದಿನಚರಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೋಸ್ಟಿಗೆ ಹೋಗಿ ಬರೋದು, ಅಂಗಡಿಗೆ ಹೋಗಿ ಬರೋದು, ಫ್ರೂಟ್ಸ್ ತರೋದು. ದಿನ ಹಕ್ಕಿಗಳಿಗೆ ಅಂತೇಳಿ 3 kg ದ್ರಾಕ್ಷಿ ತರ್ತಿದ್ರು. ಹಕ್ಕಿ ಕಟ್ತಾ ಇದ್ರು. ಫೋಟೋಗ್ರಾಫಿ ಎಲ್ಲ ಇಲ್ಲೇ ಮಾಡ್ತಿದ್ದಿದ್ದೆ. ಸುತ್ತಮುತ್ತ ಮನೆ ಸುತ್ತ ಎಲ್ಲ ಮಾಡ್ತಾ ಇದ್ರು. ಅಂದರೆ ಅವರು ಹೆಚ್ಚು ಎಲ್ಲಿ ಕಾಲ ಕಳೀತಿದ್ರು? ಇಲ್ಲಿ ಎಲ್ಲ ಅವರು ಮನೆಯಲ್ಲೇ ಇರ್ತಿದ್ರು. ಹೊರಗಡೆ ಎಲ್ಲ ಹೋಗ್ತಾ ಇರಲಿಲ್ಲ. ಸಂಜೆ ಒಂದು 5 ಗಂಟೆಗೆ ಹೊರಟೆ ಒಂದು 7-7:30 ತನಕ ವಾಕ್ ಮಾಡೋರು. ಒಂದು ರೌಂಡು ಈಗ ಗುಡ್ಡ ಸುತ್ತಕೊಂಡು ಬರೋರು. ಒಂದು 2 ಕಿಲೋಮೀಟರ್ ಆಗ್ತದೆ ಬರುತ್ತೆ. ಇಲ್ಲೆಲ್ಲ ಕೂತು ನೋಡಿದ್ದು ಪಂಪ್ಸೆಟಲ್ಲಿ ನೋಡಿ ಅದೆಲ್ಲ ಕಂಡು ಬಿಟ್ಟಿದೆಯಲ್ಲ. ಇಲ್ಲಿ ಕೆರೆ ಹತ್ರ ಮೀನು ಚಿಲ್ಲುಗಳು ಬರ್ತೈತೆ. ಮೀನು ಚಿಲ್ಲು ಫೋಟೋ ತೆಗಿಲಿಕ್ಕೆ ಅಂತೇಳಿ ಬಂದು ಕೂರೋರು. ಅದೆಲ್ಲ ಹೇಳಿದ್ರೆ ಅದು ಯಾರು ನಂಬೋದಿಲ್ಲ. ಬಂದು ಕೂತ್ರೆ ಸಾಯಂಕಾಲ ತನಕನೂ ಕೂರೋರು. ಊಟಕ್ಕೆ ಹೋದ್ರು ಇಲ್ದಿದ್ರು ಇಲ್ಲ. ಇಲ್ಲಿ ಬಂದು ಕೂತ್ರೆ ಅಲ್ಲಿಂದ ಇಲ್ಲಿ ಯಾರು ಬರಬೇಡ್ರೋ ಕೆಲಸಕ್ಕೆ, ಇವತ್ತು ನಾನಿಲ್ಲಿ ಫೋಟೋ ತೆಗಿಯೋಕ್ಕೆ ಕೂತಿದ್ದೀನಿ ಅನ್ನೋರು. ಅದು 1 ವರ್ಷ 2 ವರ್ಷ ಇರುತ್ತೆ. ಅದು ಅವ್ರಿಗೆ ಎಷ್ಟು ವರ್ಷ 15 ಚುಳ್ಳಿದ್ದು ಫೋಟೋ ತೆಗೆದಿದ್ದಾರೆ ನನಗೆ ಗೊತ್ತಿಲ್ಲ. ಲೆಕ್ಕೆಲ್ಲ ಅಷ್ಟು ದಿನಗಳು ಬಂದು ಕೂತಿದ್ರು. ತೆಗಿತಿದ್ದೀರಲ್ಲ ಇದೆಲ್ಲ ಯಾಕೆ ಅಂತೆಲ್ಲ. ಅಲ್ಲ ಕಡೆ ನಿನಗೆ ಏನೋ ಗೊತ್ತು, ನನಗೆ ಮನಸ್ಸಿಗೆ ಇಡ್ತಿದ್ದು ಫೋಟೋ ಆಗಬೇಕು ನನಗೆ. ಅದಕ್ಕೋಸ್ಕರ ನಾನು ತೆಗಿತಾ ಇರ್ತೇನೆ. ನನಗೆ ಯಾವುದು ಕ್ಲಿಯರ್ ಆಗಿ ಸಿಗ್ತದೆ ಅಷ್ಟು ತನಕ ನಾನು ತೆಗಿತಾನೆ ಇರ್ತೀನಿ. ಅದರಲ್ಲಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋರು. ಅಂದರೆ ಅವರು ಮುಖ್ಯವಾಗಿ ಮಾಡ್ತಿದ್ದು ಅವ್ರಿಗೆ ಮನಸ್ಸಿಗೆ ಖುಷಿ ಸಿಗುತ್ತೆ ಅಂತ ಮುಖ್ಯವಾಗಿ ಮಾಡ್ತಿದ್ದು ಫೋಟೋಗ್ರಫಿ, ಪೇಂಟಿಂಗು, ಮತ್ತೆ ಕೈ ಬರವಣಿಗೆ ಮಾಡ್ತಾ ಇದ್ರು. ರಾತ್ರಿ 8 ಗಂಟೆ ಮೇಲೇನೆ ಕೈ ಬರವಣಿಗೆ ಮಾಡ್ತಾ ಇದ್ದಿದ್ದು. ಕಂಪ್ಯೂಟರ್ ತಂದ ನಂತರ ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಿದ್ರು. ಓಕೆ ಸರ್. ಅಂದರೆ ನೀವು ಪೂರ್ಣಚಂದ್ರ ತೇಜಸ್ವಿ ಸರ್ ಜೊತೆ ಯಾವುದಾದ್ರು ಒಂದು ಅನುಭವ ಏನಾದರೂ ಲೈಕ್ ನಿಮಗೆ? ಅನುಭವ ಅಂತೇಳಿ ಸಣ್ಣದಾಗಿ ಒಂದು ಹೇಳ್ತೀನಿ. ಇದೆ ಎಲ್ಲರ ಹತ್ರನೇ ಇದೆ. ಹೇಳಿ ನಮಗೇನೆ ಬೇಸರ ಆಗೋಗುಂಟು. ಆದರೂ ಕೇಳ್ತಿದ್ದೀನಿ. ಸರಿ, ಇಲ್ಲಿ ಹಂದಿ ಶಿಕಾರಿ ಹಂದಿಗಳು ಇದ್ದೇ ಥರ ಸ್ಪ್ರಿಂಕ್ಲರ್ ಮಧ್ಯಾಹ್ನೊತ್ತಿಗೆ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೆ. ಅವಾಗ ಹಂದಿಗಳೆಲ್ಲ ಇಳ್ಕೊಂಡು ಹೊಂಡದಲ್ಲಿ ಬಂದು ಮಲಗಿದ್ರು. ಹಂದಿಗಳು ಸರ್ ಇಷ್ಟ ಹೊಡಿತೀರಾ ಅಂತ ಕೇಳಿದ್ರು. ಅಯ್ಯೋ ಅಲ್ಲಿ ಹೋಗ್ಬೇಡ, ಸ್ಪ್ರಿಂಕ್ಲರ್ ಮಾಡಬೇಡ ಕಣೆ, ನೋಡೋಣ ಹೊಡಿಯೋಣ ಅಂತೇಳಿ, ಶಿಕಾರಿ ಮಾಡೋಣ ಅಂತೇಳಿ
ಅವ್ರ ಪರಿಚಯ ಇದ್ದವ್ರನ್ನೆಲ್ಲ ಒಂದು 4-5 ಜನನ ಕರೆದು ಹೋಗಿದ್ರು. ಎಲ್ಲ ಬಂದು ಒಂದು 8-10 ಜನ ಆಗಿದ್ದು. 2 ಜನ ಹೊಂಡದಲ್ಲಿ ಒದ್ರಕ್ಕಂತೇಳಿ ಹೊಂಡಕ್ಕೆ ಇಳಿದ್ರು. ಇವರು ಅಲ್ಲೊಬ್ರು ಇಲ್ಲೊಬ್ರು ಗಂಡಿ ಕೂತರು. ಇಲ್ಲೇ ಒಬ್ರು ಇದ್ರು, ಅದ್ರ ಮೇಲ್ಗಡೆ ಒಬ್ರು ಇದ್ರು, ಆ ಕಡೆ ಒಂದು 2-3 ಜನ ಇದ್ರು. ಇವರು ಒದ್ರಿ ಹಂದಿಗೆ ಕಾಣ್ತಾನೆ ಇಲ್ಲ. ಬೆಳಿಗ್ಗೆ ಒಂದು ಮಧ್ಯಾಹ್ನ 12 ಗಂಟೆಯಿಂದ ಒಂದು 3 ಗಂಟೆ ತನಕ ಇದೇ ಕೆಲಸ ಆಯ್ತು. ಅಲ್ಲ ಕಣೆ, ನನ್ನ ಕೆಲಸ ಎಲ್ಲ ಹಾಳು ಮಾಡಿದ್ರು, ನಿನ್ನ ಹಂದಿನೆಲ್ಲ ಎಂಥದ್ದು ಲಕ್ಷದ ಆದ ತಂದು ನಿಮಗೇನು ಅಷ್ಟು ಗೊತ್ತಾಗೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಏನು ಇಲ್ಲ ಸರ್ ಹಂದಿ ಉಂಟು ಇರಿ ನಾನು ಹೋಗ್ತೀನಿ ಅಂತೇಳಿ ನಾನು ಹಿಡಿದೆ. ನಾನು ಮೇಲಿಂದ ಕೆಳಗೆ ನೆಗ್ದಿದ್ದೆ ಹಂದಿ ಹತ್ರಕ್ಕೆ. ಆವಾಗ ಇಲ್ಲೊಂದು ಸ್ಪ್ಯಾನಲ್ ನಾಯಿ ಇತ್ತು, ಜೂಲಿ ಅಂತ ಹೇಳ್ಬಿಟ್ಟು. ಈ ಹಂದಿಗಳು ನನ್ನ ಮೇಲೆ ಬರೋತ್ತಿಗೆ ಜೂಲಿ ಅಂತೇಳಿ ಕರೆದ ತಕ್ಷಣ ಆ ನಾಯಿ ಏನು ಮಾಡ್ತೀವಿ ಹಂದಿಗಳ ಮೇಲೆ ನೆಗಿತು. ಹಂದಿ ನನ್ನ ಕಡೆ ನೆಗೆ ಹಂದಿಗಳೆಲ್ಲ ನಾಯಿ ನೋಡ್ಬಿಟ್ಟು ಹತ್ತಲೇ ನೆಗೆದು ಎಲ್ಲರು ಸಾರ್ ಹಂದಿಗಳು ಬಂತು ಅಂತೇಳಿ ಇವರು ಎದುರು ಬದ್ರೆ ಹಿಂಗೆ ಕೋವಿ ಇಟ್ಕೊಂಡು 4-5 ಜನ ಕೋವಿ ಹಿಂಗೆ ಹೆಗಲ ಮೇಲೆ ಇಟ್ಕೊಂಡು ಇದೇ ಥರ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಹಂದಿಗಳು ಅವ್ರ ಮಧ್ಯದಲ್ಲಿ ಹಿಂಗೆ ಹೊಡಿತು. ಹೊಡೀರಿ ಸರ್ ಅಂತ ಎಲ್ಲ ಹೊಡೆಯೋದು, ನಾವೇ ಹೊಡ್ಕೊಳ್ಬೇಕು ಅಂತೇಳಿ. ಅಲ್ಲ ಸರ್ ಹಂದಿ ಇಲ್ಲೇ ಇಲ್ಲ ಅಂತ ಈಗ ಎಲ್ಲಿಂದ ಸರ್ ಹಂದಿಗಳು ಹೋದ್ವು ಅಂತ. ಒಂದು 10-18 ಹಂದಿಗಳು ಇತ್ಲೆಯಿಂದ ಹುಟ್ಟು ಅತ್ಲೆಯಿಂದ ಹುಟ್ಟು ಇತ್ಲೆಯಿಂದ ಯಾರು ಒಂದು ಹಂದಿನೂ ಹೊಡಿಯೋಕ್ಕಾಗಿಲ್ಲ. 5-6 ಜನ ಹೋಗಿ. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಟ್ಯೂಬ್ಲೈಟ್ ಮೇಲೆ ನೋಡಿ ಅಲ್ಲಿ ಟ್ಯೂಬ್ಲೈಟ್ ಹತ್ರ. ಒಂದು ನಿಮಿಷ. ಅದು ಟ್ಯೂಬ್ಲೈಟ್ ಹತ್ರ. ಭಾಷೆಯಲ್ಲಿ ನೀರು ಬಾವಲಿ ಅಂತ ಹೇಳ್ತೀವಿ. ನೀರು ಬಾವಲಿನೇ. ಓಕೆ. ಊಟ ತಿಂಡಿ ಎಲ್ಲ ನಾನ್ ವೆಜ್ ಎಲ್ಲ ಇತ್ತು. ಚಿಕನ್ನು, ಇದು ಒಂದು ಹಂದಿ ಮಾಂಸ, ಚಿಕನ್ ಅದೆಲ್ಲ ಭಾರಿ ಇಷ್ಟ. ಆಮೇಲೆ ಹೇಡಿ ತಗೊಬಂದು ಸೂಪ್ ಮಾಡೋದು ಅದೆಲ್ಲ ಮಾಡ್ತಿದ್ರು. ಚಿಕನ್ ಬಿರಿಯಾನಿ ಅಂತ ಹೇಳಿದೆ, ಚಿಕನ್ ಪಲಾವ್ ಅನ್ನೋರು.
ಅದೆಲ್ಲ ಅಲ್ಲಿ ಮೂಡಿಗೆರೆಯಲ್ಲಿ ಅಲ್ಲಿ ಒಬ್ಬರು ಸಾಬ್ರು ಹೋಟ್ಲಿತ್ತು, ಅಲ್ಲಿಂದ ಮಾಡಿಸ್ಕೊಳ್ತಾ ಬರ್ತದೆ. ಅದು ಲಾಸ್ಟು ಮಕ್ಕಳು ಮೊಮ್ಮಗಳು ಎಲ್ಲ ಬಂದಿದ್ರು. ನಾಳೆ ಬೆಂಗಳೂರು ಹೋಗ್ತಿದ್ದೀನಿ ಕಣಯ್ಯ ಅಂತ ಹೇಳಿದ್ರು. ಊಟ ಮಾಡಿ ಅವರೆಲ್ಲ ಊಟ ಮಾಡಿ ಕೈಕೊಂಡಿದ್ದಾರೆ. ಮೀನು ಕಾಡಕ್ಕೆ ಅರೆಸ್ಟ್ ಆಗೈತೆ ಅನ್ಸೋದಲ್ಲ? ಕಾಡಕ್ಕೆ ಸರಿ ಇಲ್ಲ. ಅವರು ಚೆಕಪ್ಗೆ ಹೋಗ್ಬೇಕಾಗಿತ್ತು, 2 ತಿಂಗಳು ಲೇಟ್ ಮಾಡಿದ್ರು ಅನ್ನಿಸ್ತದೆ ನನಗೆ. ಅದು ಮನಸ್ಸೆಲ್ಲ ಒಂದಕ್ವರೆಗೆ ಉಂಟು. ಅವರು 1 ತಿಂಗಳು 2 ತಿಂಗಳು ಮೊದಲೇ ಹೋಗಿದ್ರೆ ಈಗಲೂ ಬದುಕಿರೋರು ಅನ್ನಿಸ್ತದೆ. ಇನ್ನೂ ಒಂದು 10-15 ವರ್ಷ ಬದುಕಿದ್ರೆ, ಯಾಕಂದರೆ 68 ವರ್ಷ ಆಗಿತ್ತು ಅವರು ಸತ್ತಾಗ. 68 ಆಗಿತ್ತು. ಇನ್ನ ಬದುಕಿದ್ರು ಇನ್ನೂ ಒಂದು 20 ವರ್ಷ ಬದುಕು. ನನ್ನ ಅನಿಸಿಕೆಗಳೆಲ್ಲ ಅದೇ ಥರ. ಮನಸ್ಸಿಂದ ಹೋಗೋದಿಲ್ಲ ಅವ್ರು ಹೇಳಿದ ಮಾತುಗಳು ಕೆಲವೊಂದೆಲ್ಲ ನನಗೆ ಅವ್ರಿಗೆ ಅಂದರೆ. ಹಾಗಾಗಿ ನಾನು ಹೋದವನು ಮತ್ತೆ 2 ಸರಿ ಇಲ್ಲಿಗೆ ಬಂದು ನಾನು 5 ವರ್ಷ ಬಿಟ್ಟು ಹೋಗಿದ್ದೆ. ಅಂದರೆ 26 ವರ್ಷ ಅವ್ರ ಜೊತೆ ಕಳೆದಿದ್ದೀರಲ್ಲ, ಹಂಗಾಗಿ 26 ವರ್ಷದ ನೆನಪು ಯಾವತ್ತೂ ಬಿಟ್ಟು ಹೋಗಲ್ಲ ಅದು. ಹಂಗಾಗಿ ನಾನು ಮದುವೆ ಹಾಕಿಂತ ಮೊದಲೇ ಇಲ್ಲಿ ಸೇರ್ಕೊಂಡಿದ್ದೆ. ಇದ್ದಾಗ ಸಸ್ಪೆಷನ್ ಬುಷ್ಗಳೆಲ್ಲ ಹೋಗ್ಬಿಟ್ಟು ಶಬ್ದ ಬರ್ತಾವೆ ರನ್ನಿಂಗಲ್ಲಿ ಅಂತ ಹೇಳ್ಬಿಟ್ಟು ಶೋರೂಮ್ ತಗೊಂಡಿದ್ರು. ಅಷ್ಟಕ್ಕೆ ಶೋರೂಮ್ ತಗೊಂಡು ಅಲ್ಲಿ ಹಾಕಿಸ್ಕೊ ಬರ್ತೀನಿ ಅಂತೇಳಿ ಹೋಗ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ತಗೊಂಡು ಶೋರೂಮ್ ಒಳಗಡೆ ಬಿಟ್ಟಿರುತ್ತೆ. ಇವರು ಅದು ಬಿಚ್ಚಕ್ಕೆ ಈ ಸುತ್ತಿಗೆ ತಗೊಂಡು ದಡ 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 ಹೊಡಿಯೋರು ಅಂತ. ಇವ್ರಿಗೆ ನೋಡಿ ತಡಿಯೋಕ್ಕಾಗಿದೆ. ಅಯ್ಯ ನೀವು ಅದು ನಿಮ್ಮ ಬಿಚ್ಚಿ ಹಾಕಕ್ಕೂ ಸರಿ ಆಗ್ತದೆ, ಆಗಿಲ್ಲ ಅಂತ. ಅದು ಏನಂತ ಎಲ್ಲ ನಾನು ಕೊಟ್ರೆ ನಾನು ತಗೊಂಡೋಗಿ ನಾನೇ ಹಾಕೊಳ್ತೀನಿ, ನೀವು ಸುತ್ತಿಗೆ ತಗೊಂಡು ಹೊಡಿಯೋದು ನೋಡಿ ನನಗೆ ಎದೆ ಹೊಡೆದಂಗೆ ಆಗ್ತದೆ. ಆಮೇಲೆ ಇಲ್ಲಿ ತಗೊಂಡ್ಬಂದ್ಕೊಂಡು ನಾನು ಅವ್ರು ಸೇರ್ಕೊಂಡು ನಾನು ಎಲ್ಲ ತಗೊಡ್ತೀನಿ, ಜಾಕೆಲ್ಲ ಎರ್ಸ್ಕೊಟ್ಟು ಎಲ್ಲ ಇದು ಮಾಡ್ತೀನಿ, ಅದೆಲ್ಲ ಫಿಟ್ ಮಾಡ್ತೀನಿ. ಒಳ್ಳೆ ಮೆಕ್ಯಾನಿಕ್ ಕೂಡ. ಜನರೇಟರ್ ಇರೋದು ಕಂಪ್ಯೂಟರೇ ರೆಡಿ ಮಾಡಿದ್ದಾರೆ ಅಂತ. ಹೋಂಡಾ ಜನರೇಟರ್ ಒಂದ್ಸರಿ ಹಾಳಾಗ್ಬಿಟ್ಟು ರಿಂಗ್ಸ್ ಎಲ್ಲ ಹೋಗಿ ಅಂತೇಳಿ ಬಿಚ್ಚಕ್ಕೆ ಅಂತೇಳಿ ಮೂಡಿಗೆರೆ ಮೆಕ್ಯಾನಿಕ್ಗಳ ಎಲ್ಲರ ಹತ್ರ ತಗೊಂಡೋಗಿ ಬಿಚ್ಚಕ್ಕಾಗಲ್ಲ ಸರ್, ನಮಗೆ ಬರೋದು ಅದ್ರ ಕನೆಕ್ಟಿಂಗ್ ರ್ಯಾಡ್ ಆಗುಂಟು, ಅದ್ರೊಳಗಡೆ ಹಿಂಗುಂಟು ಸಾಫ್ಟ್ ಆ ಥರ ಉಂಟು ಅಂತೆಲ್ಲ ಹೇಳಿ. ನೀವು ಹೇಳಿದ ಪ್ರಕಾರ ಇದು ಸಾಫ್ಟ್ಗಳು ಕನೆಕ್ಟಿಂಗ್ ರ್ಯಾಡ್ ಎಲ್ಲ ಆ ಥರ ಇದು ಓಡೋದೇ ಇಲ್ಲ, ರನ್ ಆಗೋದಿಲ್ಲ. ನಾನು ತೋರಿಸ್ತೀನಿ ಇದ್ರೊಳಗಡೆ ಏನು ಹೇಗುಂಟು ಅಂತೇಳಿ. ಒಂದು ಪೆನ್ನು ಪೇಪರ್ ತಗೊಂಡು ಹಳೆಯಲ್ಲಿ ಶಿವ ಹೋಗ್ಬಿಟ್ಟು ಇದೇ ಥರ ಲೇತಿಗೆ ಹೋಗಿ ಪುಲ್ಲಿ ಮಾಡಿಸ್ಕೊಬ ಅಂತೇಳಿ. ಓಕೆ, ಪುಲ್ಲಿ ನಾನು ಹೋಗಿ ಮಾಡಿಸ್ಕೊಂಡು ಈಗಲೂ ಪುಲ್ಲಿ ತೆಗೆದಿಟ್ಟಿದ್ದೀನಿ. ನಾನು ಪುಲ್ಲಿ ಮಾಡಿಸ್ಕೊಂಡ್ಬಂದುಬಿಟ್ಟು ಫಿಟ್ಟು ಮಾಡಿ ನೆಟ್ಟು ಬೋಲ್ಟ್ ಹಾಕಿ ಟೈಟು ಮಾಡಿ ಯೂಸ್ ಮಾಡಿ ನೆಟ್ಟು ಬೋಲ್ಟ್ ತೆಗೆದು ಮಾಡಿ ಎಲ್ಲ ಬಿಚ್ಚೋದು. ಅಲ್ಲ ಕಂಡ್ರೆ ನೀವು ಹೇಳಿದಂಗೆ ಉಂಟೆ, ನಾನು ಬರೆದು ತೋರಿಸಿದಂಗೆ ನಿಮ್ಮ ತಲೆಯಲ್ಲೇ ನೀವು ಮೆಕ್ಯಾನಿಕಲ್ ಅಂತ ನಿಮ್ಮ ತಲೆಯಲ್ಲೆಲ್ಲ ಏನಿರ್ತದೆ ಹಂಗೆ. ಹಾಂ ಗೈಸ್, ಈಗ ಯಾವುದು ಅಂದರೆ ಈ ಮನೆ ಕಟ್ಟೋದಕ್ಕಿಂತ ಮುಂಚೆ ಆ ಮನೇಲಿ ಇದ್ದಿದ್ದ ಸರ್? ಓಕೆ, ತಗೊಂಡಾಗ ಹಾಂ ಅಂದರೆ ಈ ಮನೇಲಿ ಇದ್ದಿದ್ದಾ? ಓಕೆ, 2 ರೂಮ್ ಇದೆ, ಅಡುಗೆ ಮನೆ. ಓಕೆ ಗೈಸ್, ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಇಲ್ಲಿ ಬಂದಾಗ ಮೊದಲು ಅವ್ರ ಮನೆ ಕಟ್ಟಿದ್ದು ಅವ್ರು ವಾಸವಾಗಿದ್ದು ಇಲ್ಲಿ. ಆಮೇಲೆ 6 ವರ್ಷ ನಂತರ ಆದಮೇಲೆ ಅವರು ಈ ಹೊಸ ಮನೆನ ಅವರು ಕಟ್ಕೊಂಡಿದ್ರು. ಈಗ ಅವ್ರು ಬನ್ನಿ ಅವ್ರ ಮನೆ ಒಳಗೆ ಹೋಗೋಣ. ಅಂದರೆ ಇದು ಈ ರೂಮು ಯಾರು ಇದು ಅಂದರೆ ಮುಂಚೆ ಏನಿತ್ತಿದು? ಮುಂಚೆ ಹೌದಾ, ಫಸ್ಟ್ ಮನೆನಾ? ಹಾಂ, ಓಕೆ, ಹಾಂ ಹಾಂ. ಇಲ್ಲ ಬಂದ್ಬಿಡಿ, ಏನಿಲ್ಲ.
ಚೆನ್ನಾಗಿದೆ. ಇದು ಜುಗಾರಿ ಕ್ರಾಸ್ ಓದಿಲ್ಲ, ಒಂದು ಸ್ವಲ್ಪ ಜುಗಾರಿ ಕ್ರಾಸ್ ಚೆನ್ನಾಗಿ. ಕಾರ್ವಾಲ ಓದಿದ್ದೀರಾ? ಕಾರ್ವಾಲ ಚೆನ್ನಾಗುಂಟು. ಇಲ್ಲ 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 ಓದಿಲ್ಲ. ಕಾರ್ವಾಲ ಓದಿಲ್ಲ. ಕಾರ್ವಾಲ ಓದಿ ಅಂದರೆ ಮಹಾಫಲ ಅವೆರಡು ತುಂಬ ಇಂಟ್ರೆಸ್ಟ್. ಜುಗಾರಿ ಕ್ಲಾಸ್ ಕೂಡ ಚೆನ್ನಾಗಿದೆ. ಅವೆರಡು ಬುಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇವ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ನನ್ನ ತೇಜಸ್ವಿ ಬುಕ್ ಓದಿ, ರಾಜೇಶ್ವರಿ ಅವರು. ಅದರಲ್ಲಿ A to Z ಅವ್ರ ಲೈಫಿಂದು ಹಿಸ್ಟ್ರಿ ನಿಮ್ಗೆ ಗೊತ್ತಾಗುತ್ತೆ. ನನ್ನ ತೇಜಸ್ವಿ ರಾಜೇಶ್ವರಿ ಅವರು ಬರೆದಿದ್ದು ಮೇಡಮ್, ತುಂಬ ಚೆನ್ನಾಗಿದೆ ಬುಕ್ ಅದು. ನನ್ನ ತೇಜಸ್ವಿ ಅವ್ರದಲ್ಲ. ಐ ಮೀನ್ ಹೈಲಿ ರೆಕಮೆಂಡೆಡ್ ಬುಕ್. ಓಕೆ. ಯಾವ್ದಾದ್ರು ಹೊಸ ಗಾಡಿ ಬಂದು ಯಾರಾದ್ರು ಬಂದವರು ನೋಡಕ್ಕೆ ಮಾತಾಡ್ಸಕ್ ಬಂದವರು ಹೊಸ ಗಾಡಿ ತಗೊಂಡು ನಿಲ್ಸಿದ್ರೆ ಫಸ್ಟ್ ಅವ್ರು ಮಾತಾಡ್ಸಿದ್ರೆ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀವಿ. ಹೀಗೆ ನೀವಂದ್ರೆ ಯಾವಾಗಿಂದ ಸರ್ ಇಲ್ಲಿರೋದು? ನಾನು 40 ವರ್ಷ. 40 ವರ್ಷ. ಸರ್ ಜೊತೆ 26 ವರ್ಷ. ಒಂದು ಒಳ್ಳೆ ಲೆಕ್ಕ ಬಿಡಿ. ಎಲ್ರಿಗೂ ಅವರು ಗ್ರಾಜುಯೇಟ್ ಆದ್ಮೇಲೆ ಬರ್ದಿದ್ದು ಫಸ್ಟ್ನೇ ಬುಕ್ ಇದು. ಯಾವುದು ಇದು? ಕಾಡು ಮತ್ತು ಕೌರ್ಯನಾ? ಓಕೆ. ಗ್ರಾಜುಯೇಟ್ ಆದ್ಮೇಲೆ ಬರ್ದಿದ್ದು. ಅವಾಗಿಂದಕ್ಕೂ ಹೋಗ್ತಾ ಹೋಗ್ತಾ ಎವಲ್ಯೂಷನ್ ಚೇಂಜ್ ಇರುತ್ತೆ. ಓಕೆ. ಫಸ್ಟ್ ಟ್ರೈ ಮಾಡಿ. ಆಮೇಲೆ ಕಾಡು ಮತ್ತು ಅದೆಲ್ಲ ಚೆನ್ನಾಗಿ ಬೇಕಂತೇಳಿ ಕಾಡಿನ ಕಥೆಗಳಂತೂ 4. ಅದು ತೇಜಸ್ವಿ ಸರ್ದು ಯಾವ್ದು ತುಂಬಾ ಬುಕ್ ಇಷ್ಟ ಆಗುತ್ತೆ? ಆಮೇಲೆ ನಿಮ್ದು ಫೇವ್ರೆಟ್ ಬುಕ್ ಯಾವ್ದು ಅವ್ರು ಬರ್ದಿರೋದ್ರಲ್ಲಿ? ಅವ್ರದ್ದು ಎಲ್ಲದೂ ಇಷ್ಟ. ಸ್ಟಾರ್ಟಿಂಗ್ ಅಂದ್ರೆ ಯಾವ್ದಾದ್ರು ಒಂದು ಬುಕ್ ನಿಮ್ಗೆ ಲೈಕ್ ಇಷ್ಟ, ತುಂಬಾ ಇಷ್ಟ ಆಗೋದು ಒಂದು ಬುಕ್ ಯಾವ್ದಾರು ಹೇಳೋದನ್ನ ಯಾವ್ದು ಹೇಳ್ತೀರಾ ನೀವು ಅವ್ರದ್ದು? ಮೋಸ್ಟ್ ಫೇವರೇಟ್ ಅಂದ್ರೆ ಕಾರ್ವಾಲ್. ಕಾರ್ವಾಲ್ ಹೌದಾ? ಓಕೆ. ಲೈಕ್ ಜನಗಳಿಗೆ ಇವಾಗ ಏನಾಗಿದೆ ಅಂತಂದ್ರೆ ಲೈಕ್ ಪುಸ್ತಕದ ಅಭ್ಯಾಸನ ಹೋಗ್ಬಿಟ್ಟಿದೆ ಈಗ ಫುಲ್ಲು. ಈಗೆಲ್ಲ ಹೆಂಗಾಗಿದೆ ಅಂತಂದ್ರೆ ಬುಕ್ ವಾಮ್ಸ್ ಎಲ್ಲ ಫುಲ್ಲು. ಬುಕ್ ವಾಮ್ಸ್ ಅಂತಂದ್ರೆ ಸ್ಕೂಲಲ್ಲಿ ಕೊಟ್ಟಿರೋ ಬುಕ್ಸು, ಅದನ್ನ ಬಿಟ್ಟು ಬೇರೆ ಯಾರು ಏನು ಓದಲ್ಲ. ಎಕ್ಸ್ಟ್ರಾ ಕಲಿಕರ್ ಆಕ್ಟಿವಿಟೀಸ್ ಅಂತೂ ಕೇಳಂಗೆ ಇಲ್ಲ. ಎಲ್ಲ ಬರೀ ಎಕ್ಸಾಮಲ್ಲಿ 100 ಔಟ್ ಆಫ್ ತೆಗಿಬೇಕು, 100 ಔಟ್ ಆಫ್ ತೆಗಿಬೇಕು ಅಷ್ಟೇ. ಎಲ್ಲರೂ ಮೆಂಟಾಲಿಟಿ ಹಂಗೆ ಹೋಗ್ತಿದೆ. ಲೈಕ್ ಈ ಥರ ಇರೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಬುಕ್ಸ್ ಏನಕ್ಕೆ ಓದಬೇಕು, ಮತ್ತೆ ಲೈಕ್ ಸರ್ದು ಯಾವ್ದಾದ್ರು ಒಂದು ಬುಕ್ ಸಜೆಸ್ಟ್ ಮಾಡ್ಬೇಕಂದ್ರೆ ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ಬುಕ್ ರೀಡಿಂಗ್ ಒಳ್ಳೆ ಹ್ಯಾಬಿಟ್. ಅದನ್ನ ಓದಬೇಕು, ಹ್ಯಾಬಿಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಇವ್ರ ಬುಕ್ಸ್ ಶುರು ಮಾಡಬೇಕು. ಓಕೆ. ಫಸ್ಟ್ ಸಜೆಸ್ಟ್ ಮಾಡೋದು ಕಾರ್ವಾಲ್, ಚೆನ್ನಾಗಿದೆ. ಓಕೆ. ಅದು ಬಿಟ್ರೆ ಅವರು ಅನುವಾದ ಮಾಡಿರೋದು ಮಹಾಪಲಾಯ, ಆಕ್ಟಿಂಗ್ ಸೀರೀಸ್ ಅದೆಷ್ಟೋದ್ರು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಫಸ್ಟ್ ಇದನ್ನ ಅಂದ್ರೆ ಆಮೇಲೆ ಎಲ್ಲ ಬೇರೆದು ಅವರೇ ಓದ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಸರಿ, ಆಯ್ತು ಸರಿ. ಸಂಪಿಗೆ ಮರನಾ? ಇನ್ನು ತುಂಬಾ ವರ್ಷ ಈಗ ಬಿಡ್ಲಿಕ್ಕೆ ಶುರು ಆಗಿರೋದು ಇವಾಗ್ಲಾ? ಹಾಂ. ನಿಮ್ದು ಹಾರನ್ ಬೆಲ್ ಇದು ಮಂಗಟ್ಟ ಹಕ್ಕಿಗಳ ಫೋಟೋ ತೆಗೆದಿರೋದೆಲ್ಲ ಇದರಲ್ಲಿ ಇಲ್ಲೇನಾ? ಓಕೆ. ನೋಡಿ, ಇದೇ ಸಂಪಿಗೆ ಮರ ಅಲ್ಲ ಸರ್? ನೋಡಿ, ಇದು ಮೆಗ್ನೋಲಿಯಾ. ಯಾವ್ದು? ಹೂವು ನೋಡಿ ಇಲ್ಲಿ. ಅದು ಇನ್ಫ್ಲೋರೆನ್ಸೆನ್ಸ್ ಅಲ್ಲ, ಅದಿನ್ನ ಆಗಿದ್ದು ಇಲ್ಲಿ. ಅಲ್ಲೆಲ್ಲ ಆಸ್ಟ್ರೇಲಿಯಾ ಕಡೆದು, ಆಸ್ಟ್ರೇಲಿಯಾ ವೆರೈಟಿ ಅಂತ. ಏನದು? ಆಸ್ಟ್ರೇಲಿಯಾ ಕಡೆದಂತ ಇದು. ಅದು ಏನು ಮರದ ಹೆಸರು? ಮೆಗ್ನೋಲಿಯಾ ಅಂತೇಳಿ. ಮೆಗ್ನೋಲಿಯಾ ಅಂತ. ದೊಡ್ಡ ಹೂವು ಇಷ್ಟು ದೊಡ್ಡದಾಗ್ತದೆ. ಹೂವು ಅಷ್ಟು ದೊಡ್ಡ ಆಗುತ್ತಾ? ಹಾಂ, ಅದು ಗೊತ್ತು. ಅದು ಇದು ನಾಗಲಿಂಗ. ಹಾಂ, ನಾಗಲಿಂಗ ಪುಷ್ಪ. ಅದು ಮತ್ತೆ ಹೆಸರು ಅದು? ಇದು ಹೂವು ಹರಳಿಲ್ಲ ಅಲ್ಲ ಅದು? ಓಕೆ. ಅಂದರೆ ಇದೆಲ್ಲ ಸರ್ ಬಂದಮೇಲೆ ಎಲ್ಲ ಆಗಿದಲ್ಲ ಇದು? ಓಕೆ. ಇವಾಗ ನೋಡಿ ಸರಿ, ಈಗ ಮರ ಇದೆ ಬಟ್ ಆದರೆ ಸರಿ ಇಲ್ಲ ಇವಾಗ. ಹಾಂ, ಕಾಯಿ ಹೌದು. ಯಾವ್ದು ಹಾಕೊಳ್ಳಿ. ಹೇಳಿ ಬ್ರೋ, ಕಾಣಿಸ್ತಿಲ್ಲ. ಬಿಡಿ. ಹುಳಗಳಿಗೆ ಹುಷಾರು. ಓಕೆ. ಸಂಪಿಗೆ ಇದಲ್ಲ ಇದು? ಸಂಪಿಗೆ ಫ್ಲವರ್ ಅಲ್ಲ? ಓಕೆ. ಗೈಸ್, ಇದು ಡಕ್ ಆರ್ಕಿಡ್ ಫ್ಲವರ್. ಇದು ಈ ತರ ಇರುತ್ತೆ. ಈಗ ಅಲ್ಲಿ ಗಿಡ ತೋರಿಸ್ತೀನಿ ಬನ್ನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಸಂತೋಷ, ತುಂಬ ಹೆಲ್ಪ್ ಆಯಿತು. ಗೈಸ್, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಆದರೆ ನಾನು
ಸರ್ ಮನೆ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನೀವು ಪೂರ್ಣಚಂದ್ರ ತೇಜಸ್ವಿ ಸರ್ ಅವ್ರ ಮನೆ ಆ್ಯಂಬಿಯನ್ಸ್ನ ಲೈಕ್ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ. ಲೈಕ್ ಆದಷ್ಟು ಕನ್ನಡ ಅವ್ರ ಬುಕ್ನ ಹೋಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಸರ್ ಮನೇನ ಮತ್ತು ಅವ್ರ ಪರಿಸರ ಮತ್ತು ಅವ್ರು ನೆಟ್ಟಿರೋ ಗಿಡ ಮರಗಳನ್ನ ಎಂಜಾಯ್ ಮಾಡಿದ್ದೀರ ಅಂದ್ಕೊತೀನಿ. ಆದಷ್ಟು ಅವ್ರ ಪುಸ್ತಕಗಳನ್ನ ಆದಷ್ಟು ಓದಿ ಮತ್ತು ಪುಸ್ತಕ ಓದೋ ಹವ್ಯಾಸ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಕನ್ನಡವನ್ನು ಓದಿ ಮತ್ತು ಕನ್ನಡವನ್ನು ಬೆಳೆಸಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ಇದು ಪೂರ್ಣಚಂದ್ರ ತೇಜಸ್ವಿ ಸರ್ ಮನೆ ಹೋಗೋಕ್ಕೆ ಇರೋ ರೋಡ್ ಇದು. ನಾವು ಹಾಸನಿಂದ ಮೂಡಿಗೆರೆಗೆ ಬರಬೇಕಾದ್ರೆ ಇನ್ನೇನು ಅಲ್ಲಿ ಸರ್ಕಲಲ್ಲಿ ಒಂದು ಸರ್ಕಲ್ಗಿನ ಇನ್ನು ಮುಂಚೆ 100 ಮೀಟರ್ಗಿನ ಮುಂಚೆ ಒಂದು ಲೆಫ್ಟಿಗೆ ರೋಡ್ ಕಟ್ ಆಗುತ್ತೆ. ಈ ರೋಡಲ್ಲಿ ಬಂದರೆ ನಮಗೆ ಲೆಫ್ಟಲ್ಲೇ ಸರ್ದು ಗೇಟ್ ಇದೆ, ಯೆಲ್ಲೋ ಕಲರ್. ಇಲ್ಲಿ ಒಳಗೋದ್ರೆ ಸರ್ ಮನೆ ಸಿಗುತ್ತೆ ನಿಮಗೆ. ಇದೇ ಸರ್ ಮನೆಗೆ ಹೋಗೋಕ್ಕಿರೋ ದಾರಿ.